ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಗ್ರೀನ್ಲ್ಯಾಂಡ್ಗೆ ಧಮಕಿ ಹಾಕಿದ್ದಾಯಿತು, ಗ್ರೀನ್ಲ್ಯಾಂಡನ್ನು ವಶಕ್ಕೆ ಪಡಿತೀನಿ ಅಂತ ಹೇಳಿ ಇಡೀ ಯುರೋಪನ್ನೇ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ತಳ್ಳಿದ್ದೂ ಕೂಡ ಆಯಿತು. ಆದರೆ ದಿಢೀರಾದಂತಹ ಬೆಳವಣಿಗೆಯಲ್ಲಿ ನ್ಯಾಟೋ ಮುಖ್ಯಸ್ಥರೊಂದಿಗೆ ಟ್ರಂಪ್ ಮೀಟಿಂಗ್ ಮಾಡ್ತಾರೆ. ಅದಾದ ಬಳಿಕ ಟ್ರಂಪ್ ಅವರ ವರಸೆ ಸ್ವಲ್ಪ ಬದಲಾಗಿದೆ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಟ್ರಂಪ್ ಈಗ ಅಷ್ಟೊಂದು ಅಗ್ರೆಸಿವ್ ಆಗಿ ಮುಂದುವರಿತಾ ಇಲ್ಲ. ಈಗ ಟ್ರಂಪ್ ಅವರ ಕಂಪ್ಲೀಟ್ ಸಿಟ್ಟು ಕೆನಡಾ ಕಡೆಗೆ ತಿರುಗಿಕೊಂಡಿದೆ. ಕೆನಡಾವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಮೊನ್ನೆ ತಾನೇ ಟ್ರಂಪ್ ಒಂದು ಧಮಕಿ ಹಾಕಿದ್ರು, ಕೆನಡಾ ಮೇಲೆ ನಾನು 100% ಟ್ಯಾರಿಫ್ ಹಾಕ್ತೀನಿ ಅಂತ. ಈಗ ಮಿತ್ರರೇ, ಇದಕ್ಕೆ ಕೆನಡಾ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದೆ. ಯಾವ ಭಾಷೆಯಲ್ಲಿ ಕೌಂಟರ್ ಕೊಟ್ಟಿದೆ ಅಂತಂದ್ರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷೆಯಲ್ಲಿ ಕೌಂಟರ್ ಕೊಟ್ಟಿದೆ. ಈಗ ಮಿತ್ರರೇ, ಕೆನಡಾ ಮತ್ತು ಅಮೆರಿಕದ ನಡುವೆ ಉಂಟಾಗ್ತಾ ಇರುವಂತಹ ಈ ಸಂಘರ್ಷ ಇದೆಯಲ್ಲ, ಇದಕ್ಕೂ ಭಾರತಕ್ಕೂ ನೇರವಾದಂತಹ ಲಿಂಕ್ ಇಲ್ಲ. ಆದರೆ ಇದು ಭಾರತಕ್ಕೊಂದು ರೀತಿಯಲ್ಲಿ ಪಾಠ. ಕೆನಡಾದ ಪ್ರಧಾನಿ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾಡೆಲ್ ಅನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಭಾರತ ಈ ಪಾಲಿಸಿಯನ್ನ ಯಾವತ್ತೋ ಜಾರಿಗೆ ತಂದಿದೆ, ಆದರೆ ಭಾರತದಲ್ಲಿ ಯಶಸ್ಸು ಸಿಕ್ಕಿಲ್ಲ. ಭಾರತ ಈಗಲೂ ಸಹ ಅದನ್ನು ಫೋಕಸ್ ಮಾಡಬೇಕು. ಯಾಕೆಂದ್ರೆ ಭಾರತಕ್ಕೆ ಭವಿಷ್ಯ ಇರೋದು ಆ ಪಾಲಿಸಿಯಲ್ಲಿ. ಹೀಗೆ ಒಗಟೊಗಟಾಗಿ ಹೇಳಿದ್ರೆ ನಿಮಗೇನು ಅರ್ಥ ಆಗ್ಲಿಕ್ಕಿಲ್ಲ ಮಿತ್ರರೇ. ಇದೊಂದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೆನಡಾ ಮತ್ತು ಅಮೆರಿಕದ ಸಂಬಂಧ ಗಂಡ ಹೆಂಡತಿಯ ಸಂಬಂಧ ಅಂತ ನಾನು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೆ. ಆದ್ರೆ ಅದು ಯಾಕೋ ಗೊತ್ತಿಲ್ಲ, ಈಗ ಡಿವೋರ್ಸ್ ಕಡೆಗೆ ಹೋಗ್ತಾ ಇದೆ. ಹಾಲು ಜೇನಿನಂತಿದ್ದಂತಹ ಸಂಬಂಧಕ್ಕೆ ಟ್ರಂಪ್ ಈಗ ಹುಳಿ ಹಿಂಡಿದ್ದಾರೆ. ಟ್ರಂಪ್ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಕೆನಡಾವನ್ನ ದೊಡ್ಡ ಮಟ್ಟಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಕೆನಡಾದ ಆಗಿನ ಪ್ರಧಾನಿಯಾಗಿದ್ದಂತಹ ಟ್ರುಡೋ ಅಮೆರಿಕಾಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಟ್ರಂಪ್ ಏನು ಹೇಳಿದ್ರು ಅಂತ ನಿಮ್ಗೆ ಗೊತ್ತು. ನೀನು ಕೆನಡಾವನ್ನ US ನಲ್ಲಿ ಮರ್ಜ್ ಮಾಡಿಬಿಡು, ಕೆನಡಾಗೆ ನಾನು 51ನೇ ರಾಜ್ಯದ ಸ್ಥಾನಮಾನವನ್ನ ಕೊಡ್ತೀನಿ, ನಿನ್ನನ್ನು ಗವರ್ನರ್ ಮಾಡ್ತೀನಿ, ಹೀಗೆಲ್ಲ ಟ್ರಂಪ್ ಮಾತನಾಡಿದ್ರು. ಇದು ಕೆನಡಾದಲ್ಲಿ ರಾಜಕೀಯ ಭೂಕಂಪಕ್ಕೆ ಕಾರಣ ಆಯಿತು. ಟ್ರುಡೋ ರಾಜೀನಾಮೆ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಅನಂತರ ಮಾರ್ಕ್ ಕಾರ್ನಿ ಎಮರ್ಜ್ ಆದ್ರು. ಮಾರ್ಕ್ ಕಾರ್ನಿ ಮುಂದಿನ ಚುನಾವಣೆಯನ್ನು ಕೂಡ ಗೆದ್ದುಕೊಂಡು ಈಗ ಕೆನಡಾದ ಪ್ರಧಾನಿಯಾಗಿದ್ದಾರೆ. ಈ ಮಾರ್ಕ್ ಕಾರ್ನಿ ಒಂದು ರೀತಿಯಲ್ಲಿ ಆಂಟಿ US. ಇವರಿಗೆ US ಅಷ್ಟು ಇಷ್ಟ ಆಗೋದಿಲ್ಲ. ಇತ್ತೀಚೆಗೆ ಮಾರ್ಕ್ ಕಾರ್ನಿ US ಅನ್ನ ಹೆಚ್ಚೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಶಕ್ತಿ ಇದೆಯಾ ಇಲ್ವಾ ಅದು ನಂತರ ಹೇಳ್ತೀನಿ. ಆದರೆ ಅವರು ಕೆನಡಾವನ್ನ ಸ್ವತಂತ್ರ ದೇಶ ಅಂತ ಬಿಂಬಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಇತ್ತೀಚೆಗೆ ಮಾರ್ಕ್ ಕಾರ್ನಿ ದಾವೋಸ್ ಶೃಂಗಸಭೆಯಲ್ಲಿ ನಿಂತ್ಕೊಂಡು ಅಮೆರಿಕದ ಕಾಲು ಎಳೆದಿದ್ರು, ಅಮೆರಿಕಾಗೆ ಟಾಂಟು ಕೊಟ್ಟಿದ್ರು. ಅದಕ್ಕೂ ಮುಂಚೆ ಅವರು ಚೈನಾಗೆ ಹೋಗಿದ್ರು. ಚೈನಾ ಜೊತೆಗೆ $7 ಬಿಲಿಯನ್ ಮೊತ್ತದ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ರು. ಜೊತೆಗೆ ಮಾರ್ಕ್ ಕಾರ್ನಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು. ಒಂದು ಹಂತದಲ್ಲಿ ನಾವು US ಗಿಂತಲೂ ಹೆಚ್ಚಾಗಿ ಚೈನಾವನ್ನ ನಂಬಬಹುದು, ಈ ಅರ್ಥದಲ್ಲಿ ಮಾರ್ಕ್ ಕಾರ್ನಿ ಮಾತನಾಡ್ಬಿಟ್ಟಿದ್ರು. ಮಿತ್ರರೇ, ಇದು ಯಾವುದನ್ನು ಕೂಡ US ನವರು ಸಹಿಸಿಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ಸಹಜವಾಗಿ ಈ ಎಲ್ಲಾ ಬೆಳವಣಿಗೆಗಳು ಕೂಡ ಟ್ರಂಪ್ ಅವರನ್ನ ಕೆರಳಿಸಿತ್ತು. ಟ್ರಂಪ್ ಅದಕ್ಕೆ ಏನು ಹೇಳಿದ್ರು ಗೊತ್ತಾ? ನಾವು 100% ಟ್ಯಾರಿಫ್ ಅನ್ನ ಕೆನಡಾ ಮೇಲೆ ಹಾಕ್ತೀವಿ ಅಂತ. ಕೆನಡಾ ಮತ್ತು ಅಮೆರಿಕದ ನಡುವೆ ಒಂದು ಟ್ರೇಡ್ ಡೀಲ್ ಆಗಿದೆ. ಆ ಟ್ರೇಡ್ ಡೀಲ್ ಇದ್ದಾಗಿಯೂ ಕೂಡ ಕೆನಡಾಗೆ 100% ಟ್ಯಾರಿಫ್ ಹಾಕುವಂತಹ ಧಮಕಿ ಹಾಕಿದ್ರು. ಇದು ಇಡೀ ಕೆನಡಾವನ್ನ ಅಲುಗಾಡಿಸಿ ಬಿಟ್ಟಿದೆ. ಈ ಸಂದರ್ಭದಲ್ಲಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ತನ್ನ ದೇಶಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2019 ಬಳಿಕ ಭಾರತಕ್ಕೊಂದು ಕರೆ ಕೊಟ್ಟಿದ್ರಲ್ಲ, ಆತ್ಮನಿರ್ಭರ ಆಗಬೇಕು, ಸ್ವದೇಶಿ ವಸ್ತುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ನಾವೇನೇ ಕೊಳ್ಳೋದಾದ್ರೂ ಕೂಡ ಅದರಲ್ಲಿ ಭಾರತೀಯ ಅಂಶಗಳಿರಬೇಕು, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತೆಲ್ಲ ಒತ್ತಿ ಹೇಳಿದ್ರಲ್ಲ, ಇದನ್ನ ಇವತ್ತು ಕೆನಡಾದ ಪ್ರಧಾನಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವೇನೇ ಕೊಳ್ಳೋದಾದ್ರೂ ಕೂಡ ಅದು ಕೆನಡಾದ ವಸ್ತುಗಳಾಗಿರಬೇಕು. ವಿ ಆರ್ ಬೈಯಿಂಗ್ ಕೆನಡಿಯನ್, ವಿ ಆರ್ ಬಿಲ್ಡಿಂಗ್ ಕೆನಡಿಯನ್. ಈ ರೀತಿಯಾಗಿ ಒಂದು ಕರೆ ಕೊಟ್ಟಿದ್ದಾರೆ. ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ನಾನು ಯಾಕೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿದಾವೆ. ಮೊದಲನೆಯದಾಗಿ ಇದರಿಂದ ಭಾರತ ಕಲಿಬೇಕಾದಂತಹ ಪಾಠ. ಎರಡನೆಯದಾಗಿ ಸರ್ಕಾರದ ಜೊತೆಗೆ ನಾವು ಯಾವ ರೀತಿಯಾಗಿ ನಿಲ್ಲಬೇಕು, ನಮ್ಮ ಜವಾಬ್ದಾರಿ ಯಾವ ರೀತಿಯಾಗಿ ಇರುತ್ತೆ, ಅದಕ್ಕೂ ಕೂಡ ಇದರಲ್ಲೊಂದು ಸಂದೇಶ ಇದೆ. ಇದೆಲ್ಲವುದಕ್ಕಿಂತ ಮುಖ್ಯವಾಗಿ ಭಾರತದ ನೈಬರ್ಹುಡ್ ಪಾಲಿಸಿ. ಇದೆಲ್ಲವುದಕ್ಕೂ ಸಹ ಕೆನಡಾ ಮತ್ತು US ನಡುವಿನ ಈಗಿನ ಸಂಘರ್ಷದಿಂದಲೇ ನಾವು ಉತ್ತರವನ್ನು ಕಂಡುಕೊಳ್ಳಬಹುದು. ಅದು ಹೇಗೆ ಅಂತ ಹಂತ ಹಂತವಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇವತ್ತು ಕೆನಡಾದ ಪ್ರಧಾನಿ ಕರೆ ಕೊಟ್ಟಿದ್ದಾರಲ್ಲ, ಇನ್ಮುಂದೆ ನಮ್ಮ ದೇಶದ ವಸ್ತುಗಳಿಗೆ ಆದ್ಯತೆಯನ್ನು ಕೊಡಿ, ನೀವು ಮಾರುಕಟ್ಟೆಗೆ ಹೋಗಿ ಬೈ ಮಾಡುವಂತಹ ಸಂದರ್ಭದಲ್ಲಿ ಮೇಡ್ ಇನ್ ಕೆನಡಾಗೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತ. ಕೆನಡಾದ ಜನ ಇದನ್ನು ಕೇಳಿದ್ರೆ 100% ಕೇಳ್ತಾರೆ. ಯಾಕೆ ಕೇಳಿದ್ರೆ ಅವರಿಗೆ ರಾಷ್ಟ್ರ ಮುಖ್ಯ, ರಾಷ್ಟ್ರದ ಸ್ವಾತಂತ್ರ್ಯ ಮುಖ್ಯ. ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2019ರಿಂದಲೂ ಕೂಡ ಇದನ್ನು ಪ್ರಸ್ತಾಪ ಮಾಡ್ತಲೇ ಇದ್ದಾರೆ. ಸ್ವದೇಶಿ ವಸ್ತುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ, ವಿದೇಶಿ ವಸ್ತುಗಳನ್ನು ತ್ಯಜಿಸಿ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಆತ್ಮನಿರ್ಭರ, ಹೀಗೆ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶ ಏನಾಗಿದೆ ಗೊತ್ತಾ? ಒಂದು ವರ್ಗದ ಜನರಿಗೆ ಪ್ರಧಾನಿ ಹೇಳಿದ್ದು ವೇದವಾಕ್ಯ,
ಅದು ಸರಿ ತಪ್ಪು ಅಂತ ಕೂಡ ಅವ್ರು ಯೋಚನೆ ಮಾಡೋದಿಲ್ಲ. ಮೋದಿ ಹೇಳಿದ್ರು ಅಂತಂದ್ರೆ ಫಾಲೋ ಮಾಡ್ತಾರೆ. ಇನ್ನೊಂದು ವರ್ಗದ ಜನ ಇದಾರಲ್ಲ, ಮೋದಿ ಎಷ್ಟೇ ಸರಿಯಾಗಿ ಹೇಳಿರಲಿ ತಪ್ಪಾಗಿ ಹೇಳಿರಲಿ ಅವ್ರು ಅದನ್ನ ವಿರೋಧ ಮಾಡೋದೇ ಅವ್ರ ಕೆಲಸ. ನಮ್ಮ ದೇಶ ಈ ರೀತಿಯಾಗಿ ವಿಭಜನೆ ಆಗಿ ಹೋಗಿದೆ. ಲೆಫ್ಟ್ ವಿಂಗ್, ರೈಟ್ ವಿಂಗ್, ಹೀಗೆ ಅನೇಕ ವಿಧವಾಗಿ ಭಾರತ ವಿಭಜನೆಗೊಂಡಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನೇ ಕರೆ ಕೊಟ್ಟರೂ ಕೂಡ ಅದು ಪೂರ್ಣ ಪ್ರಮಾಣದ ಯಶಸ್ಸನ್ನು ಗಳಿಸೋದಿಲ್ಲ. ಅದೇ ಮಿತ್ರರೇ, ಕೆನಡಾದಲ್ಲಿ ಅಲ್ಲಿನ ಸರ್ಕಾರ ಈಗ ಹೇಳ್ತಾ ಇದೆಯಲ್ಲ, ಅದನ್ನು ಅಲ್ಲಿನ ಜನ ಚಾಚೂ ತಪ್ಪದೆ ಪಾಲಿಸ್ತಾರೆ. ಯಾಕೆಂದ್ರೆ ಇವತ್ತು ಅವರು ಅಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಒಂದು ವೇಳೆ ಯಾಮಾರಿದ್ದೇ ಆದರೆ ಕೆನಡಾ ಅಮೆರಿಕದ ಭಾಗ ಆಗುತ್ತೆ. ಟ್ರಂಪ್ ಹೊಂಚಾಕಿ ಕೂತಿದ್ದಾರೆ. ಕೆನಡಾದ ಸಾವರ್ನಿಟಿ ಈಗ ತೊಂದರೆಯಲ್ಲಿ ಸಿಕ್ಕಾಕೊಂಡಿದೆ. ಹೀಗಾಗಿ ಭಾರತೀಯರು ಕೂಡ ತಮ್ಮ ವಿಚಾರಧಾರೆಗಳು ಏನೇ ಇರಬಹುದು, ನಮಗೆ ಸರ್ಕಾರ ಇಷ್ಟ ಇಲ್ಲದೆ ಇರಬಹುದು, ಮೋದಿಯವರು ಇಷ್ಟ ಇಲ್ಲದೆ ಇರಬಹುದು, ಆದರೆ ದೇಶ ಅಂತೂ ಇಷ್ಟ ಇರಲೇಬೇಕಲ್ವಾ. ಹೀಗಾಗಿ ನಮ್ಮ ದೇಶದ ವಸ್ತುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾದ ವಸ್ತುಗಳನ್ನು ನಾವು ಹೆಚ್ಚು ಬೈ ಮಾಡಬೇಕು. ಮಾರುಕಟ್ಟೆಗೆ ಹೋದಂತಹ ಸಂದರ್ಭದಲ್ಲಿ ಈ ವಸ್ತು ಎಲ್ಲಿ ತಯಾರಾಗಿದೆ, ಒಂದು ವೇಳೆ ವಿದೇಶಿ ವಸ್ತು ಆಗಿದ್ರೆ ಅದಕ್ಕೆ ಆಲ್ಟರ್ನೇಟಿವ್ ನಮ್ಮ ದೇಶದ ವಸ್ತುಗಳು ಇದಾವ, ಅದನ್ನು ನೋಡಬೇಕು. ಸ್ವದೇಶಿ ವಸ್ತುಗಳನ್ನು ಬೈ ಮಾಡಬೇಕು. ಎರಡನೇ ವಿಚಾರ ಏನು ಕೇಳಿದ್ರೆ, ಇವತ್ತು ಮಾರ್ಕ್ ಕಾರ್ನಿಯವರು ಕೆನಡಾದಲ್ಲಿ ಈ ರೀತಿಯ ಕರೆ ಕೊಡ್ತಾ ಇದ್ದಾರಲ್ಲ, ಕೆನಡಾದ ವಸ್ತುಗಳನ್ನೇ ಬೈ ಮಾಡಿ ಅಂತ. ಕಂಪ್ಲೀಟ್ ಆಗಿ ಕೆನಡಾ ಆ ರೀತಿಯಾಗಿ ಆತ್ಮನಿರ್ಭರ ಆಗೋದಕ್ಕೆ ಸಾಧ್ಯವಾ? ಮಾರ್ಕ್ ಕಾರ್ನಿಯವರಿಗೆ ಯಶಸ್ಸು ಸಿಗುತ್ತಾ ಕೇಳಿದ್ರೆ ಅದು ಕೂಡ ಕಷ್ಟ ಇದೆ ಮಿತ್ರರೇ. ಆ ದೇಶದ ಜನ ಅವ್ರ ಮಾತನ್ನು ಕೇಳಬಹುದು, ಕೆನಡಾದ ವಸ್ತುಗಳನ್ನು ಬೈ ಮಾಡಬಹುದು. ಆದರೆ ಕೆನಡಾ ಇವತ್ತಿಗೂ ಕೂಡ US ಮೇಲೆ ಟೋಟಲಿ ಡಿಪೆಂಡ್ ಆಗಿದೆ. ಕೆನಡಾ ಇವತ್ತು ವಿಶ್ವದಲ್ಲೇ ಎರಡನೇ ಅತ್ಯಂತ ದೊಡ್ಡದಾದಂತಹ ದೇಶ. ಅದೊಂದು ಸಾರ್ವಭೌಮ ದೇಶ, ಸ್ವತಂತ್ರವಾದಂತಹ ಆಡಳಿತ ವ್ಯವಸ್ಥೆ ಹೊಂದಿದೆ. ಎಲ್ಲವೂ ಕೂಡ ನಿಜ. ಆದರೆ ಅದೆಲ್ಲವೂ ಸಹ ಪೇಪರ್ನಲ್ಲಿದೆ. ವಾಸ್ತವತೆ ಬಹಳ ಡಿಫ್ರೆಂಟ್ ಆಗಿದೆ. ಯಾಕೆ ಗೊತ್ತಾ? ಕೆನಡಾ ಇವತ್ತು ಅಮೆರಿಕದ ವೆಸಲ್ ಸ್ಟೇಟ್. ಅಮೆರಿಕವನ್ನು ಎದುರು ಹಾಕಿಕೊಂಡು ಕೆನಡಾಗೆ ಬದುಕುವ ಶಕ್ತಿಯೇ ಇಲ್ಲ. ಅದು ಹೇಗೆ ಅಂತ ಒಂದು ಉದಾಹರಣೆಯನ್ನು ಕೊಡ್ತೀನಿ, ನಿಮ್ಗೆ ಅರ್ಥ ಆಗಿ ಹೋಗುತ್ತೆ. ಇವತ್ತು ಕೆನಡಾ $100 ವ್ಯಾಪಾರ ಮಾಡುತ್ತೆ ಅಂತಂದ್ರೆ ಅದರಲ್ಲಿ $67 ಹೋಗುವಂತಹದ್ದು USಗೆ. ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಕೆನಡಾ ಒಂದು ವರ್ಷಕ್ಕೆ $100 ಬಿಲಿಯನ್ ಮೊತ್ತದ ವ್ಯಾಪಾರವನ್ನು ಮಾಡುತ್ತೆ, ಟ್ರೇಡ್ ಮಾಡುತ್ತೆ ಅಂತ ಅಂದುಕೊಳ್ಳಿ, ಎಕ್ಸ್ಪೋರ್ಟ್ ಮಾಡುವಂತಹದ್ದು. ಅದರಲ್ಲಿ 67 ಬಿಲಿಯನ್ ಮೊತ್ತದ ವಸ್ತುಗಳು ಹೋಗೋದೆಲ್ಲಿಗೆ? USಗೆ. ಇಂತಹ ಪರಿಸ್ಥಿತಿಯಲ್ಲಿ ಕೆನಡಾ US ಅನ್ನು ಎದುರು ಹಾಕೊಂಡು ಬದುಕೋದಕ್ಕೆ ಸಾಧ್ಯವಾ? ಇಲ್ಲಿ ಮಿತ್ರರೇ, ಭಾರತಕ್ಕಿರುವ ಪಾಠ ಏನು ಕೇಳಿದ್ರೆ, US ತನ್ನ ನೈಬರ್ಹುಡ್ ಪಾಲಿಸಿಯನ್ನ ಆ ರೀತಿಯಾಗಿ ಇಟ್ಟುಕೊಂಡಿದೆ. ಕೆನಡಾ ಅಪ್ಪಿತಪ್ಪಿಯೂ ಕೂಡ ಬೇರೆಯವರ ಇನ್ಫ್ಲೂಯೆನ್ಸ್ಗೆ ಒಳಗಾಗದಂತೆ US ನೋಡ್ಕೊಳ್ತಾ ಇದೆ. ಅಮೆರಿಕ ಇವತ್ತು 2 ದೇಶಗಳೊಂದಿಗೆ ಬಾರ್ಡರ್ ಹಂಚಿಕೊಂಡಿದೆ. ಉತ್ತರದಲ್ಲಿ ಕೆನಡಾ ಇದೆ, ದಕ್ಷಿಣದಲ್ಲಿ ಮೆಕ್ಸಿಕೋ ಇದೆ. ಕೆನಡಾ ವ್ಯಾಪಾರದ ದೃಷ್ಟಿಯಿಂದ ಅಮೆರಿಕ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ರೆ, ಮೆಕ್ಸಿಕೋವನ್ನು ಕೂಡ US ಅಷ್ಟೇ ಹದ್ದುಬಸ್ನಲ್ಲಿ ಇಟ್ಕೊಂಡಿದೆ. ಅವರ ಬಳಿಯಲ್ಲಿ ದೊಡ್ಡ ಸೈನಿಕ ಶಕ್ತಿ ಬರೋದಕ್ಕೆ US ಬಿಡೋದಿಲ್ಲ. ಅಲ್ಲಿ ರಷ್ಯಾ, ಚೈನಾದ ಇನ್ಫ್ಲೂಯೆನ್ಸ್ ಹೆಚ್ಚಾಗೋದಕ್ಕೂ ಕೂಡ ಅಮೆರಿಕ ಬಿಡೋದಿಲ್ಲ. ಹೀಗೆ ತನ್ನ ಅಕ್ಕಪಕ್ಕದ ದೇಶಗಳನ್ನು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದೆ. ಅದೇ ಭಾರತವನ್ನು ನೋಡಿ, ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ. ಬಾಂಗ್ಲಾದೇಶ ನಾವೇ ಹುಟ್ಟಿಸಿದಂತಹ ದೇಶ, ಒಂದು ಕಾಲದಲ್ಲಿ ನಮ್ಮದೇ ಭೂಭಾಗ ಆಗಿದ್ದಂತಹ ದೇಶವೂ ಕೂಡ ಹೌದು. ಇವತ್ತು ಅಂತಹ ಒಂದು ಎಕಚ್ಚಿತ್ ಬಾಂಗ್ಲಾದೇಶ ಭಾರತದ ಮಾತನ್ನ ಕೇಳ್ತಾ ಇಲ್ಲ. ಅವರು ನಮ್ಮ ನಾರ್ತ್ ಈಸ್ಟ್ ಅನ್ನ ಬೇರೆ ಮಾಡುವ ಮಾತನಾಡ್ತಾರೆ. ಅವ್ರಿಗೆ ತಾಕತ್ತಿಲ್ಲದೆ ಇರಬಹುದು, ಆದರೆ ನಾವು ಅವರಿಗೆ ಫ್ರೀಡಮ್ ಅನ್ನು ಅಷ್ಟು ಕೊಟ್ಬಿಟ್ಟಿದೀವಿ. ನಾವೆಷ್ಟೇ ಮಾತನಾಡಿದ್ರೂ ಕೂಡ ಭಾರತ ಏನೂ ಮಾಡೋದಿಲ್ಲ ಅನ್ನುವಂತಹ ಭಾವನೆ ಅವರಿಗೆ ಬಂದು ಹೋಗಿದೆ. ಆದರೆ ಕೆನಡಾಗ ಆ ತಾಕತ್ತಿದೆಯಾ? ಅವರು ಚೈನಾ ಜೊತೆಗೆ ಹೋಗಿ ಒಂದು $7 ಬಿಲಿಯನ್ ಮೊತ್ತದ ವ್ಯಾಪಾರ ಒಪ್ಪಂದ ಮಾಡ್ಕೊಂಡು ಬಂದಿದ್ದಕ್ಕೆ ಅಮೆರಿಕ ಈಗ ಇಷ್ಟು ಸಿಟ್ಟಾಗಿದೆ. ಕೆನಡಾ ಮೇಲೆ ಇಷ್ಟೆಲ್ಲ ಒತ್ತಡ ಹೇರ್ತಾ ಇದೆ. ಅದೇ ನಮ್ಮ ಬಾಂಗ್ಲಾದೇಶದ ಮುಖ್ಯಸ್ಥ ಚೈನಾಗೆ ಹೋಗ್ಬಿಟ್ಟು, ನಾವು ಬಂಗಾಳ ಕೊಲ್ಲಿಯ ವಾರಸುದಾರರು, ನೀವು ಬಂದಿದ್ದೇ ಆದರೆ ಭಾರತಕ್ಕೆ ಹಾನಿ ಉಂಟು ಮಾಡಬಹುದು, ನಾರ್ತ್ ಈಸ್ಟನ್ನು ಸಪರೇಟ್ ಮಾಡಬಹುದು, ಅದೊಂದು ಲ್ಯಾಂಡ್ ಲಾಕ್ಡ್ ಪ್ರದೇಶ, ಹೀಗೆಲ್ಲ ನಮ್ಮ ಶತ್ರು ದೇಶಕ್ಕೆ ಹೋಗಿ ಕೂತ್ಕೊಂಡು ಬಾಂಗ್ಲಾದೇಶದ ಮುಖ್ಯಸ್ಥ ಮಾತನಾಡ್ತಾನೆ. ಅದಕ್ಕೆ ಪ್ರತಿಯಾಗಿ ಭಾರತ ಬಾಂಗ್ಲಾಗೆ ಏನು ಮಾಡಿದೆ? ಏನೂ ಮಾಡಿಲ್ಲ. ನಮ್ಮ ನೈಬರ್ಹುಡ್ ಪಾಲಿಸಿ ಡೇ 1 ಇವತ್ತಿನವರೆಗೂ ಕೂಡ ತುಂಬ ಶಾರ್ಪ್ ಆಗಿಲ್ಲ. ಒಂದು ಸಣ್ಣ ಮಾಲ್ಡೀವ್ಸ್ನಂತಹ ದೇಶ, ಭಾರತದ ಒಂದು ಜಿಲ್ಲೆಗೂ ಕೂಡ ಸರಿಸಮ ಇಲ್ಲದಂತಹ ಒಂದು ದೇಶ ಭಾರತದ ಬಗ್ಗೆ ಮಾತನಾಡುತ್ತೆ, ಭಾರತದ ಪ್ರಧಾನಿಯ ಬಗ್ಗೆ ಮಾತನಾಡುತ್ತೆ ಅಂದರೆ ಭಾರತದ ನೈಬರ್ಹುಡ್ ಪಾಲಿಸಿಯಲ್ಲಿ ಎಷ್ಟೆಲ್ಲ ಲೂಪ್ ಹೋಲ್ಸ್ಗಳಿದಾವೆ ಅಂತ ನೀವು ಯೋಚನೆ ಮಾಡಿಕೊಳ್ಳಿ. ಅದಕ್ಕೆ ನಾವು ಈ ನೈಬರ್ಹುಡ್ ಪಾಲಿಸಿಯ ವಿಚಾರದಲ್ಲಿ ಅಮೆರಿಕದಿಂದ ಸಾಕಷ್ಟು ಪಾಠವನ್ನು ಕಲಿಬೇಕು. ಇನ್ನೊಂದು ಅತ್ಯಂತ ಮುಖ್ಯವಾದ ಅಂಶ ಏನು ಗೊತ್ತಾ? ಇವತ್ತು ಕೆನಡಾಗೆ ಅಮೆರಿಕದ ಬೆದರಿಕೆ ಎದುರಾಗ್ತಿದ್ದ ಹಾಗೆ ಅವರು ಹೊಸ ವ್ಯಾಪಾರ ಪಾಲುದಾರರನ್ನ ಹುಡುಕ್ತಾ ಇದ್ದಾರೆ. ಚೈನಾದೊಂದಿಗೆ ವ್ಯಾಪಾರವನ್ನು ಹೆಚ್ಚು ಮಾಡ್ಕೊಳ್ತೀವಿ, ಭಾರತದೊಂದಿಗೆ ಡೀಲ್ಗಳನ್ನ ಮಾಡ್ಕೊಳ್ತೀವಿ, ಹೀಗೆ ಕೆನಡಾ ಹೊಸ ವ್ಯಾಪಾರಿ ಪಾಲುದಾರ ದೇಶವನ್ನ ಅನ್ವೇಷಣೆ ಮಾಡ್ತಾ ಇದೆ. ಇದು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ. ಅವರು ಈಗಾಗಲೇ ಅಮೆರಿಕದ ಮೇಲೆ ಟೋಟಲಿ ಡಿಪೆಂಡ್ ಆಗಿದ್ದಾರೆ. ಈಗ ಯುದ್ಧ ಎದುರಾದಂತಹ ಸಂದರ್ಭದಲ್ಲಿ ನಾವು ತಕ್ಷಣಕ್ಕೇನೋ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ. ಇದು ಭಾರತಕ್ಕೂ ಕೂಡ ಒಂದು ದೊಡ್ಡ ಪಾಠ. ಇವತ್ತು ಮಿತ್ರರೇ, ಭಾರತ ಕೆಲ ದೇಶಗಳ ಮೇಲೆ ವಿಪರೀತವಾಗಿ ಡಿಪೆಂಡ್ ಆಗಿದೆ. ಉದಾಹರಣೆಗೆ GCC ಕಂಟ್ರೀಸ್. ನಮ್ಮ ವ್ಯಾಪಾರ ಬಹುಪಾಲು ನಡೆಯುವಂತಹದ್ದು GCC ಕಂಟ್ರೀಸ್ ಜೊತೆಗೆ. ಹಾಗೆ ಅಮೆರಿಕಾದೊಂದಿಗೂ ಕೂಡ ನಾವು ಬಹಳ ದೊಡ್ಡ ಟ್ರೇಡನ್ನು ಹೊಂದಿದ್ದೀವಿ. ಚೈನಾ ಜೊತೆಗೂ ಕೂಡ ಬಹಳ ದೊಡ್ಡದಾದಂತಹ ವ್ಯಾಪಾರವನ್ನು ಮಾಡ್ತೀವಿ.
ಹೀಗೆ ಕೆಲವು ದೇಶಗಳೊಂದಿಗೆ ವ್ಯಾಪಾರವನ್ನು ಇಟ್ಟುಕೊಂಡು ಅವರ ಮೇಲೆ ಡಿಪೆಂಡ್ ಆಗಿರೋದಿದೆಯಲ್ಲ, ಇಂದಲ್ಲ ನಾಳೆ ನಮಗೆ ಬಹಳ ದೊಡ್ಡ ಥ್ರೆಟ್ ಅನ್ನು ತರುತ್ತೆ. ಈಗಾಗಲೇ ಅಮೆರಿಕದಿಂದ ನಾವು ಅದನ್ನು ಪಾಠ ಕಲ್ತಿದ್ದೀವಿ. ಅವರು ನಮಗೆ ಯಾವಾಗ ಬೇಕಾದರೂ ಬೆದರಿಕೆ ಒಡ್ಡಬಹುದು. ನಮ್ಮ ಜುಟ್ಟನ್ನು ಒಂದು ರೀತಿಯಲ್ಲಿ ಅವ್ರಿಗೆ ಕೊಟ್ಕೊಂಡು ಕೂತಿರ್ತೀವಿ. ಆದರೆ ಭಾರತಕ್ಕೆ ಈ ಸಮಸ್ಯೆ ಅರ್ಥ ಆಗಿದೆ. ನಾವು ಹೀಗೆ ಮಾಡಬಾರ್ದು, ವ್ಯಾಪಾರವನ್ನು ಸಾಕಷ್ಟು ಡೈವರ್ಸಿಫೈ ಮಾಡಬೇಕು, ಎಲ್ಲಾ ಭಾಗದಲ್ಲಿ ಎಲ್ಲಾ ದೇಶಗಳ ಜೊತೆಗೂ ಕೂಡ ವ್ಯಾಪಾರವನ್ನು ಇಟ್ಟುಕೊಳ್ಬೇಕು ಅಂತ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಭಾರತ ಹೊಸ ಟ್ರೇಡಿಂಗ್ ಪಾರ್ಟ್ನರ್ಗಳ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾ ಇದೆ. ಅನೇಕ ದೇಶಗಳ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಾಗ್ತಾ ಇದ್ದಾವೆ. ನಾವಿನ್ನೂ ಸಹ ಇದಕ್ಕೆ ವೇಗ ಕೊಡಬೇಕು. ಯಾವುದೋ ಒಂದು ದೇಶದ ಮೇಲೆ ಡಿಪೆಂಡ್ ಆಗಿ ಅದರಿಂದ ಈ ತಕ್ಷಣಕ್ಕೆ ಲಾಭ ಆಗುತ್ತೆ ಅಂತೇಳಿ ನಮ್ಮ ಕಂಪ್ಲೀಟ್ ಕೀಯನ್ನು ಅವ್ರ ಕೈ ಕೊಟ್ಕೊಂಡು ಕೂರಬಾರ್ದು. ಇದು ನಮಗೆ ಕೆನಡಾ ಸದ್ಯಕ್ಕೆ ಹೇಳಿಕೊಡ್ತಾ ಇರುವಂತಹ ಪಾಠ. ಒಟ್ನಲ್ಲಿ ಮಿತ್ರರೇ, ಕೆನಡಾದ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಮಾರ್ಕ್ ಕಾರ್ನಿ ಏನೋ ತನ್ನ ದೇಶದ ಜನರನ್ನ ಜಾಗೃತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದ ಜನರಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಮೂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು US ವೆಸಲ್ ಸ್ಟೇಟ್ ಆಗಬಾರ್ದು ಅಂತ. ಆದರೆ ಈಗಾಗಲೇ ಜಗತ್ತಿಗೆ ಗೊತ್ತಿದೆ ಕೆನಡಾ ಒಂದು ರೀತಿಯಲ್ಲಿ US ವೆಸಲ್ ಸ್ಟೇಟ್ ಅಂತ. ಅಂದರೆ ಕೆನಡಾದ ವಿದೇಶಾಂಗ ನೀತಿಯನ್ನು ಅವರೇ ನಿರ್ಧರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ US ಪ್ರಭಾವ ಇರುತ್ತೆ. ಕೆನಡಾ ಯಾರ ಜೊತೆಗೆ ಡೀಲ್ ಮಾಡ್ಕೊಳ್ಬೇಕು, ಯಾರ ಜೊತೆಗೆ ವ್ಯಾಪಾರ ಮಾಡಬೇಕು, ಎಲ್ಲವುದನ್ನು ಅಮೆರಿಕ ನಿರ್ಧಾರ ಮಾಡ್ತಾ ಇದೆ. ಆ ಹಂತಕ್ಕೆ ಕೆನಡಾ US ಮೇಲೆ ಡಿಪೆಂಡ್ ಆಗಿ ಹೋಗಿದೆ. ಸದ್ಯ ಇದೇ ಪರಿಸ್ಥಿತಿ ಹೀಗೆ ಮುಂದುವರೆದಿದ್ದೇ ಆದರೆ, ಅಂದರೆ ಕೆನಡಾ ಮತ್ತು ಚೈನಾದ ನಡುವೆ ಇನ್ನಷ್ಟು ವ್ಯಾಪಾರ ಒಪ್ಪಂದಗಳಾಗಿದ್ದೇ ಆದರೆ ಟ್ರಂಪ್ ಅವರ ಸಿಟ್ಟು ಇನ್ನಷ್ಟು ನೆತ್ತಿಗೆ ಇರುತ್ತೆ. ಈಗಾಗಲೇ ಗ್ರೀನ್ಲ್ಯಾಂಡ್ಗೆ ಯಾವ ರೀತಿಯಾಗಿ ಧಮಕಿ ಹಾಕಿದ್ರೋ ಅದೇ ರೀತಿಯ ಧಮಕಿಗಳನ್ನು ಮುಂದಿನ ದಿನಗಳಲ್ಲಿ ಕೆನಡಾ ಕೂಡ ಎದುರಿಸಬೇಕಾಗಿ ಬರಬಹುದು. ಅಥವಾ ವೆನೆಜುವೆಲಾಗೆ ಉಂಟಾದಂತಹ ಥ್ರೆಟ್ ಕೆನಡಾಗೆ ಎದುರಾದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಒಟ್ಟಿನಲ್ಲಿ ಅಮೆರಿಕ ಯಾವುದೇ ಕಾರಣಕ್ಕೂ ಕೂಡ ತನ್ನ ಜೊತೆಗೆ ಬಾರ್ಡರ್ ಹಂಚಿಕೊಂಡಂತಹ ದೇಶಗಳು ತನ್ನ ಮಾತು ಕೇಳೋದಿಲ್ಲ. ಅವರು ಪೂರ್ಣವಾಗಿ ಸ್ವತಂತ್ರರಾಗಿ ವರ್ತಿಸ್ತಾರೆ ಅಂತಂದರೆ ಅದನ್ನು ಅವರು ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಕೆನಡಾ ಮತ್ತು ಅಮೆರಿಕದ ಸಂಘರ್ಷ ಇನ್ನಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಮಿತ್ರರೇ, ಮುಂದೆ ಈ ಬಗ್ಗೆ ಡೆವಲಪ್ಮೆಂಟ್ ಆದರೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ